ಆರ್ಎಸ್ಎಸ್ನಲ್ಲಿ ಹಲವು ಬದಲಾವಣೆಯಾಗಿವೆ, ಆದರೆ ಹಿಂದುತ್ವ ಬದಲಾಗಿಲ್ಲ. ಸಂಜಯ ನಾಯ್ಕ. ಮೂಡಲಗಿ ಬೃಹತ್ ಹಿಂದೂ ಸಮ್ಮೇಳನವು ಯಾವುದೇ ಪಕ್ಷಕ್ಕೆ ಸಂಬಂಧಿಸಿಲ್ಲ. ಇದು ಹಿಂದೂ ಹಿತಕ್ಕಾಗಿ ನಡೆಯುತ್ತಿರುವ ಕಾರ್ಯಕ್ರಮ. ಆರ್ಎಸ್ಎಸ್ನಲ್ಲಿ ಅನೇಕ ಬದಲಾವಣೆಗಳಾಗಿವೆ, ಆದರೆ ಹಿಂದುತ್ವ ಮಾತ್ರ ಬದಲಾಗಿಲ್ಲ. ನಮ್ಮಲ್ಲಿ ದೈವ ಭಕ್ತಿಗೆ ಕೊರತೆಯಿಲ್ಲ, ಆದರೆ ಕೊರತೆಯಿರುವುದು ದೇಶಭಕ್ತಿಯದು. ಎಲ್ಲರಲ್ಲೂ ದೇಶಭಕ್ತಿ ಹೆಚ್ಚಾದರೆ ಹಿಂದೂಗಳ ವಿರುದ್ಧ ಮಾತನಾಡಲು ಯಾರಿಗೂ ಧೈರ್ಯವಾಗಲ್ಲ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಜಯ ನಾಯ್ಕ ಹೇಳಿದರು. ನಗರದ ಬಸವ ಮಂಟಪದಲ್ಲಿ ಹಿಂದೂ ಸಂಚಾಲನಾ ಸಮಿತಿಯ ವತಿಯಿಂದ ನಡೆದ ಬೃಹತ್ ಹಿಂದೂ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣಕಾರರಾಗಿ ಅವರು ಮಾತನಾಡಿದರು. ನಮ್ಮ ಮಕ್ಕಳಿಗೆ ಸಿನಿಮಾ ನಟರು ಆದರ್ಶವಾಗದೆ ಸ್ವಾತಂತ್ರ್ಯ ಹೋರಾಟಗಾರರು ಆದರ್ಶವಾಗಬೇಕು. ಕುಟುಂಬ ಪ್ರಬೋಧನ ಎಂಬ ಅಂಶದ ಅಡಿಯಲ್ಲಿ ಪ್ರತಿಯೊಂದು ಕುಟುಂಬವೂ ಹಿಂದೂ ಕುಟುಂಬವಾಗಬೇಕು ಎಂದರು. ಇನ್ನೊಬ್ಬ ಅತಿಥಿ ಕಿರಣ್ ರಾಮ್ ಅವರು ಮಾತನಾಡಿ, ನಿರಂತರ 1500 ವರ್ಷಗಳ ಕಾಲ ದಾಳಿ ನಡೆದರೂ ನಮ್ಮ ಸನಾತನ ಹಿಂದೂ ಧರ್ಮ ಇನ್ನೂ ಜ್ವಲಂತವಾಗಿದೆ ಎಂದರೆ ಅರೇ ನಮ್ಮ ಪೂರ್ವಜರ ಶಕ್ತಿ. ಆದರೆ ನಮ್ಮ ಪೂರ್ವಜರ ಸಾಮರ್ಥ್ಯದ ಇತಿಹಾಸವನ್ನು ಮುಚ್ಚಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡಲಾಗಿದೆ. ಧರ್ಮ ರಕ್ಷಣೆಗಾಗಿ ಅನೇಕ ಹಿಂದೂ ಸಾಮ್ರಾಟರು ಅನುಭವಿಸಿದ ನೋವು, ಹಿಂಸೆ, ಪರಾಕ್ರಮಗಳನ್ನು ಹೇಳಿ ಭಾರತದ ಪೂರ್ವದ ಇತಿಹಾಸವನ್ನು ಎಳೆಯಾಗಿ ಬಿಚ್ಚಿಟ್ಟರು. ಈರಣ್ಣ ಕುನ್ನೂರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಸಾಕಷ್ಟು ಶ್ರೀಮಂತವಾಗಿದ್ದ ನಮ್ಮ ದೇಶವನ್ನು ಪರಕೀಯರು ದಾಳಿ ಮಾಡಿ ಲೂಟಿ ಹೊಡೆಯುತ್ತಾ ಬರಲಾಗಿದೆ. ಎಷ್ಟು ಸಲ ನಮ್ಮ ಸಂಸ್ಕೃತಿಯನ್ನು ಹತ್ತಿಕ್ಕುತ್ತಾ ಬಂದರೂ ಅಷ್ಟು ನಮ್ಮ ಸಂಸ್ಕೃತಿ ಬಲವಾಗುತ್ತಲೇ ಬಂದಿದೆ. ನಾವು ಕೂಡ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮುಂದಿನ ಪೀಳಿಗೆಗೆ ನೀಡಬೇಕು ಎಂದರು. ಮೂಡಲಗಿಯ ಪೀಠಾಧಿಪತಿ ಶ್ರೀ ಶ್ರೀಧರ ಬೋಧ ಸ್ವಾಮೀಜಿ ಮಾತನಾಡಿ, ಯಾವ ಸಂಸ್ಕೃತಿಯ ಆರಂಭ ಹುಡುಕಿದರೂ ಸಿಗುವುದಿಲ್ಲವೋ ಅದು ಸನಾತನ ಸಂಸ್ಕೃತಿ. ಎಲ್ಲಾ ಪಂಥದವರ ಮಾರ್ಗದರ್ಶನದಲ್ಲಿ ಸುವ್ಯವಸ್ಥಿತವಾಗಿ ನಡೆಯುತ್ತಿರುವಾಗಲೇ ಅನೇಕ ದಾಳಿಗಳು ಸನಾತನ ಧರ್ಮದ ಮೇಲೆ ನಡೆದವು. ಇಂಥ ಕಾರ್ಯಕ್ರಮಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಾವು ಮರೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು. ವೇದಿಕೆಯ ಮೇಲೆ ಶ್ರೀ ನಿ ಪ್ರ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಶಿವಪುರ, ಶ್ರೀ ಬಿಳಿಯಾನ ಸಿದ್ದಸ್ವಾಮೀಜಿ ಜೊಕ್ಕಾನಟ್ಟಿ, ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಬಾಗೋಜಿಗೊಪ್ಪ, ಶ್ರೀ ದತ್ತಾತ್ರೇಯ ಬೋಧ ಸ್ವಾಮೀಜಿ, ಶ್ರೀ ಲಕ್ಷ್ಮಣದೇವರ ಮುನ್ಯಾಳ, ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸುಣಧೋಳಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮುಂಚೆ ಶ್ರೀ ಶಿವಬೋಧರಂಗನ ಮಠದಿಂದ ಹಿಂದೂ ಶೋಭಾಯಾತ್ರೆ ನಡೆಯಿತು. ಸಾವಿರಾರು ಜನರು ಕೇಸರಿ ಶಾಲಿನೊಂದಿಗೆ ಭಾಗವಹಿಸಿದರು. ಸ್ವದೇಶಿ ಭಾವದ ಜಾಗೃತಿ ಆಗಬೇಕು. ಸ್ವದೇಶಿ ಭಾವದ ಜಾಗೃತಿ ಅಂದ್ರೆ ಏನು? ನಮ್ಮ ಮನೆಗಳಲ್ಲಿ ಒಂದು ಸಣ್ಣ ವಸ್ತುವನ್ನ ಖರೀದಿ ಮಾಡುವ ಮುಂಚೆ ಆ ವಸ್ತು ನಮ್ಮ ದೇಶದ್ದು ಬೇರೆ ದೇಶದ್ದು ಅಂತ ಯೋಚನೆ ಮಾಡಿ ನಾನು ಖರೀದಿ ಮಾಡ್ತೀನ. ಕೇವಲ ಸ್ವದೇಶಿ ವಸ್ತುಗಳ ಬಳಕೆ ಅನ್ನೋದು ಮಾತ್ರ ಅಲ್ಲ, ಸ್ವಭಾಷಾ ಮತ್ತು ಸ್ವಭೂಷ ಅಂತ ಹೇಳ್ತೀವಿ. ನಮ್ಮ ಸ್ವಂತ ಭಾಷೆ ಯಾವುದದು? ಕನ್ನಡ. ಕನ್ನಡದ ಪರಿಸ್ಥಿತಿ ಏನಾಗಿದೆ? ನಾನು ಒಬ್ಬ ಕಾಲೇಜ್ ಉಪನ್ಯಾಸಕನಾಗಿ ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, 1925ನೇ ಇಸ್ವಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಜನ್ಮ ತಾಳಿತು. ಮಹಾರಾಷ್ಟ್ರದಲ್ಲಿ ಜನ್ಮ ತಾಳಿದ ಆ ಸಂಘಟನೆಗೆ 2025ರ ವರ್ಷಕ್ಕೆ ಸರಿಯಾಗಿ 100 ವರ್ಷಗಳು ಪೂರ್ತಿಯಾಗಿ ಈಗ 101ನೇ ವರ್ಷಕ್ಕೆ ಆ ಸಂಘಟನೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಸಂಘ ಶತಾಬ್ದಿ ವರ್ಷದ ಕಾರ್ಯಕ್ರಮದ ನಿಮಿತ್ತವಾಗಿ ಬೃಹತ್ ಹಿಂದೂ ಸಮಾವೇಶವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಬೃಹತ್ ಹಿಂದೂ ಸಮಾವೇಶದ ಆಯೋಜನೆ RSSಗೆ 100 ವರ್ಷ ತುಂಬಿತು. RSS ಅನ್ನ ಒಂದು ಬ್ರ್ಯಾಂಡ್ ಮಾಡಬೇಕು, RSS ಪ್ರಚಾರ ಆಗಬೇಕು, RSS ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಹಿಂದೂ ಸಮಾವೇಶ ಅಲ್ಲ. ಈ ಕಾರ್ಯಕ್ರಮ, ಈ ಹಿಂದೂ ಸಮಾವೇಶ ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಹಿಂದೂ ಸಮಾವೇಶ ಅಲ್ಲ, ಇನ್ಯಾರನ್ನೋ ತೆಗಳುವ ಸಲುವಾಗಿ ಈ ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮ ಬಿಜೆಪಿಯ ಕಾರ್ಯಕ್ರಮ ಅಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ, JDSನ ಕಾರ್ಯಕ್ರಮ ಅಲ್ಲ, ಯಾವುದೇ ಜಾತಿ ಸಮುದಾಯ ಮತ ಪಂಥ ಸಂಪ್ರದಾಯದ ಕಾರ್ಯಕ್ರಮ ಅಲ್ಲ. ಇದು ಹಿಂದೂಗಳಿಗಾಗಿ ಇರತಕ್ಕಂತಹ ಕಾರ್ಯಕ್ರಮ. ಯಾಕಂದ್ರೆ RSS ಸತತ 100 ವರ್ಷಗಳ ಕಾಲ ಹಿಂದೆಯೂ ಕೂಡ ಹಿಂದೂ ಹಿತಕ್ಕಾಗಿಯೇ RSS ಕೆಲಸ ಮಾಡಿದೆ, ಈಗಲೂ ಕೂಡ ಹಿಂದೂ ಹಿತಕ್ಕಾಗಿಯೇ RSS ಕೆಲಸ ಮಾಡ್ತಾ ಇದೆ.
ಇನ್ನು ಮುಂದೆಯೂ ಕೂಡ ಹಿಂದೂ ಹಿತಕ್ಕಾಗಿಯೇ RSS ಕೆಲಸವನ್ನ ಮಾಡುತ್ತೆ. RSSನ ಸ್ವಯಂ ಸೇವಕರು ಮೊದಲು ಚಡ್ಡಿಯನ್ನು ಹಾಕೊಳ್ತಾ ಇದ್ರು, ಈಗ ಪ್ಯಾಂಟನ್ನು ಹಾಕೊಳ್ತಾ ಇದ್ದಾರೆ. ನಮ್ಮ ಗಣವೇಶದಲ್ಲಿ, ನಮ್ಮ ಸಮವಸ್ತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದೆ. ಆದರೆ ಬದಲಾಗದೇ ಇರೋದು ಯಾವುದು ಅಂತಂದ್ರೆ ಹಿಂದುತ್ವ, ಹಿಂದುತ್ವ, ಹಿಂದುತ್ವ. ಈ ಎಲ್ಲ ರಸ್ತೆ ಬದಿಗಳ ಕಟೌಟ್ಗಳಲ್ಲಿ ಹನುಮಂತನ ಚಿತ್ರ ಇದೆ. ಹನುಮಂತ ಶಕ್ತಿ ದೇವತೆ. ನಮ್ಮೆಲ್ಲ ದೇವಾನುದೇವತೆಗಳ ಕೈಗಳಲ್ಲಿ ಆಯುಧಗಳನ್ನು ಕೊಟ್ಟಿದ್ದೀವಿ. ಹನುಮಂತನ ಕೈಯಲ್ಲಿ ಗದೆ ಇದೆ, ಶಿವನ ಕೈಯಲ್ಲಿ ತ್ರಿಶೂಲ ಇದೆ, ರಾಮನ ಕೈಯಲ್ಲಿ ವಿಲ್ಲುಬಾಣ ಇದೆ, ಕೃಷ್ಣನ ಕೈಯಲ್ಲಿ ಚಕ್ರ ಇದೆ. ಆ ಎಲ್ಲ ದೇವಾನುದೇವತೆಗಳಿಗೆ ಆಯುಧಗಳನ್ನು ಕೊಟ್ಟು ದೀರ್ಘದಂಡ ನಮಸ್ಕಾರ ಮಾಡಿ ನೀವೇ ನಮ್ಮನ್ನು ಕಾಪಾಡಬೇಕು ಅಂತ ಸುಮ್ಮನೆ ಬಿಟ್ಟಿದ್ದೀವಿ. ವಿಜಯದಶಮಿ ಅಂತ ಬಂದಾಗ, ಆಯುಧ ಪೂಜೆ ಅಂತ ಬಂದಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಆಯುಧಗಳು ಎಂಥದ್ದು ಅಂತಂದರೆ ಕರ ಕೊಯ್ಲಾರ್ದಂಥ ಚಾಕು ಇಟ್ಟಿರ್ತೀವಿ, ಪೆನ್ ಇಟ್ಟಿರ್ತೀವಿ, ಪುಸ್ತಕ ಇಟ್ಟಿರ್ತೀವಿ. ನಮ್ಮ ಮನೆಯಲ್ಲಿ ನಮಗೆ ಆಪತ್ತು ಅಂತ ಬಂದಾಗ ಆಯುಧಗಳಿಲ್ಲ. ಮನೆಯಲ್ಲಿ ಆಯುಧ ಇರಬೇಕು. ಆಯುಧ ಪೂಜೆಯಲ್ಲಿ ಆಯುಧವನ್ನೇ ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗಾಗಿ ನಾವು ಹಿಂದೂಗಳು ನಮ್ಮ ವಿಜಯದಶಮಿಯನ್ನ, ನಮ್ಮ ಸಂಕ್ರಾಂತಿಯನ್ನ, ನಮ್ಮ ಯುಗಾದಿಯನ್ನ ನಾವು ಯಾಕೆ ಮಾಡಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು. ನಮ್ಮ ಸಂಸ್ಕೃತಿಯ ಪಾಠವನ್ನು ಅವರಿಗೆ ನಾವು ಮಾಡಬೇಕು. ಸಂಕ್ರಾಂತಿಗೆ ಎಳ್ಳು ಬೆಲ್ಲವನ್ನೇ ಯಾಕೆ ತಿನ್ನಬೇಕು? ಯುಗಾದಿಗೆ ಬೇವು ಬೆಲ್ಲವನ್ನೇ ಯಾಕೆ ತಿನ್ನಬೇಕು? ಅತ್ಯಂತ ವೈಜ್ಞಾನಿಕವಾದಂಥ ಹಿಂದೂ ಪದ್ಧತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಒಬ್ಬ ಹಿರಿಯರು ಮೊನ್ನೆ ಭಾಷಣ ಮಾಡಿದಾಗ ಅವ್ರು ಹೇಳಿದರು, ನಾವು ಇಷ್ಟು ಜನ ಇಲ್ಲೇನು ಸೇರಿದ್ದೀವಿ, ನಮ್ಮ ತಾಯಂದಿರಿಗೆ ನಾವು ಗೊತ್ತು, ನಮಗೆಲ್ಲ ಗೊತ್ತು, ನಾವು ಹೆಚ್ಚು ಖಾರವನ್ನು ತಿಂತೀವಿ. ಈ ಕಡೆ ಇದ್ದವರು ಅಷ್ಟೆಲ್ಲ ಖಾರವನ್ನು ತಿಂದಾಗ ಅಲ್ಸರ್ ಅಂತಕ್ಕಂಥ ಒಂದು ರೋಗ ಆಗತ್ತೆ. ಆ ಖಾರ ತಿಂದರೂ ಕೂಡ ಅಲ್ಸರ್ ಅಂತಕ್ಕಂಥ ರೋಗ ನಮಗೆ ಯಾಕೆ ಆಗಿಲ್ಲ ಅಂತಂದರೆ, ನಮ್ಮ ತಾಯಂದಿರು ಅವರು ಒಗ್ಗರಣೆಯನ್ನು ಹಾಕಬೇಕಾದ್ರೆ ಸಾಸಿವೆಯನ್ನು ಬಳಸ್ತಾರೆ. ಆ ಸಾಸಿವೆಯನ್ನು ಒಗ್ಗರಣೆಯಲ್ಲಿ ಹಾಕುವ ಪರಿಣಾಮದಿಂದಾಗಿ ನಮಗೆ ಅಲ್ಸರ್ ಅಂತಕ್ಕಂಥ ಕಾಯಿಲೆ ಬರ್ತಾ ಇಲ್ಲ. ಎಷ್ಟೇ ಖಾರ ತಿಂದರೂ ಅದು ನಮಗೆ ಬಾಧಿಸ್ತಾ ಇಲ್ಲ. ಅದಕ್ಕೆ ಕಾರಣ ನಮ್ಮ ತಾಯಂದಿರು ಮಾಡುವಂಥ ಅಡಿಗೆ. ಆ ಅಡಿಗೆ ಮನೆಯಲ್ಲಿ ಅದ್ಭುತವಾದಂಥ ಒಂದು ವೈಜ್ಞಾನಿಕ ಶಾಲೆ ಅದು. ಈ ಎಲ್ಲ ಪದ್ಧತಿಗಳು, ಪರಂಪರೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? ನಾವು ಅದನ್ನು ತಿಳ್ಕೊಳ್ಬೇಕಾಗಿದೆ. ಉಪವಾಸ ಮಾಡುವ ಆರೋಗ್ಯ ಸರಿ ಇರುತ್ತೆ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತಿನ ಹತ್ರ ಕೈ ನೋಸೋದಕ್ಕೆ ಶುರು ಆಗತ್ತೆ. ಕನ್ನಡಕ್ಕಾಗಿ ಕೈ ಎತ್ತೋದಲ್ಲ, ಕನ್ನಡ ಭಾಷೆಯನ್ನ ಚೆನ್ನಾಗಿ ಮಾತನಾಡುವುದನ್ನ ಕಲಿಬೇಕು. ಕನ್ನಡ ಭಾಷೆಯನ್ನ ಅತ್ಯಂತ ಸುಂದರವಾಗಿ, ನಿರರ್ಗಳವಾಗಿ 10 ನಿಮಿಷ ಒಂದೇ ಒಂದು ಆಂಗ್ಲ ಪದವನ್ನು ಬಳಸಲಾರದೆ ಮಾತನಾಡೋದಕ್ಕೆ ಕಲಿಬೇಕು. ಕನ್ನಡ ಭಾಷೆಯನ್ನು ಹೆಚ್ಚಾಗಿ ಬಳಸಬೇಕು. ಆವಾಗ ಕನ್ನಡದ ಉದ್ಧಾರ ಅಂತ ಆಗತ್ತೆ, ನಮ್ಮ ಭಾಷೆಯ ಉದ್ಧಾರ ಅಂತ ಆಗತ್ತೆ. ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ. ಆ ಕರ್ನಾಟಕ ರಾಜ್ಯೋತ್ಸವದ ದಿವಸನೂ ಎಂಥ ಗಂಭೀರ ಪರಿಸ್ಥಿತಿ ಅಂತಂದ್ರೆ, ಮೊಬೈಲ್ಗಳಲ್ಲಿ ಮೆಸೇಜ್ ನೋಡ್ರಿ ನೀವು, ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಡೇ ಅಂತ ಕಳಿಸಿರ್ತಾರೆ. ಒಂದು ವಾಕ್ಯ, ಆ ಒಂದು ವಾಕ್ಯನೂ ಕನ್ನಡದಲ್ಲಿ ಟೈಪ್ ಮಾಡೋದಕ್ಕಾಗಲ್ವಾ? ಇದರಲ್ಲಿ ಇನ್ನೊಂದು ಸಂಗತಿ ಇದೆ. ಕನ್ನಡ ಭಾಷೆಗಾಗಿ ಹೋರಾಟ, ಕನ್ನಡ ಭಾಷೆಗಾಗಿ ಪ್ರತಿಭಟನೆ ಅದೆಲ್ಲವೂ ಮಾಡಬೇಕು. ಆದರೆ ಇನ್ನೊಂದು ಭಾಷೆಯನ್ನು ವಿರೋಧ ಮಾಡುವ ಮನಸ್ಥಿತಿ ನಮಗೆ ಬರಬಾರದು. ಮರಾಠಿ ನಮ್ಮದೇ, ತೆಲುಗು ನಮ್ಮದೇ, ತಮಿಳು ನಮ್ಮದೇ. ಈ ಎಲ್ಲ ರಾಜ್ಯದ ಭಾಷೆಗಳು ಇವೆಲ್ಲವೂ ರಾಷ್ಟ್ರ ಭಾಷೆಗಳೇ. ನಮ್ಮ ಕನ್ನಡವನ್ನು ನಾವು ಉಳಿಸ್ಕೊಳ್ಬೇಕು, ಕನ್ನಡವನ್ನು ಬೆಳೆಸಬೇಕು, ಪಕ್ಕದ ಭಾಷೆಯನ್ನು ಪ್ರೀತಿಸಬೇಕು, ಇಂಗ್ಲಿಷ್ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಬೇಕು. ಇಂಗ್ಲಿಷ್ ವ್ಯಾಮೋಹ ಎಷ್ಟಿದೆ ಅಂತಂದ್ರೆ, ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ, ತಾಯಿ ಮಗನ ಜೊತೆ ಕೂತಿದ್ಲು. ಆ ಮಕ್ಕಳು ಪಾಪ, ಚಿಕ್ಕ ಮಕ್ಕಳು ಯಾವಾಗ ಏನು ಮಾಡ್ತಾವೆ ಹೇಳೋಕ್ಕಾಗಲ್ಲ. ಆ ತಾಯಿ ಮೇಲೆ ಮಗನಿಗೆ ಪ್ರೀತಿ ಬಂದ್ಬಿಡ್ತು. ಅಮ್ಮ ಅಂತ ತಪ್ಪುಕೊಳ್ತು ತಾಯಿನದು. ಆ ಅಮ್ಮ ಕಪಾಳಕ್ಕೆ ಒಂದು ಹೊಡೆದ್ಲು. ಕಾನ್ವೆಂಟ್ಗೆ ಹಾಕಿದ್ದೀವಿ, ಮಮ್ಮಿ ಏನಾಗಿ ಬರಂಗಿಲ್ಲನೆ, ಅಮ್ಮ ಅಂತಿ. ಇದು ಮನೆಯ ಪರಿಸ್ಥಿತಿ. ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಸೊಸೆ ನಾದಿನಿ, ಇವೆಲ್ಲ ಸಂಬಂಧ ಸೂಚಕ ಶಬ್ದಗಳು ಅಂತ ಏನಿದಾವೋ
ಆ ಎಲ್ಲ ಸಂಬಂಧ ಸೂಚಕ ಶಬ್ದಗಳನ್ನು ಇಂಗ್ಲಿಷ್ನ 2 ಪದಗಳಲ್ಲಿ ಸೀಮಿತ ಮಾಡಿಬಿಟ್ಟಿದ್ದೀವಿ. ಎಲ್ಲ ಗಂಡು ಮಕ್ಕಳಿಗೆ ಅಂಕಲ್ ಅಂತ ಕರೆಯೋದು, ಎಲ್ಲ ಹೆಣ್ಣು ಮಕ್ಕಳಿಗೆ ಆಂಟಿ ಅಂತ ಕರೆಯೋದು. ಈ ಸಂಸ್ಕೃತಿಯನ್ನು ಬಿಡಬೇಕಾಗಿದೆ. ನಮ್ಮತನವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಕನ್ನಡ ಭಾಷೆಯನ್ನು ಮತ್ತು ಅಕ್ಕಪಕ್ಕದ ನಮ್ಮ ರಾಜ್ಯದ ಭಾಷೆಗಳನ್ನು ಮಕ್ಕಳಿಗೆ ಕಲಿಸುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ಮನೆಯಲ್ಲಿ ಸ್ವದೇಶಿ ಭಾವ ಅನ್ನೋದು ಬರಬೇಕು. ಮನೆಯಲ್ಲಿ ಹುಟ್ಟು ಹಬ್ಬದ ಆಚರಣೆಗೆ ಇರಲೇಬೇಕಾದಂಥ ಒಂದು ವಸ್ತು ಯಾವುದದು? ಕೇಕ್ ಇರಬೇಕು. ಆ ಕೇಕನ್ನು ತಗೊಂಡು ಬರಬೇಕು. ಅದರ ಮೇಲೆ ಬರ್ತ್ಡೇ ಆಚರಿಸಿಕೊಳ್ಳುವಂಥ ವ್ಯಕ್ತಿ ಏನಿದಾನೋ ಆ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಕ್ಯಾಂಡಲ್ಗಳನ್ನು ಹಚ್ಚಬೇಕು. ಆ ಕ್ಯಾಂಡಲ್ಗೆ ಆಮೇಲೆ ಬೆಂಕಿಯನ್ನು ಹಚ್ಚಬೇಕು. ಅದು ಉರಿತಾ ಇರಬೇಕಾದ್ರೆ ಉಫ್ ಅಂತ ಊದಬೇಕು. ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳಬೇಕು. ನಿನ್ನ ಜೀವನ ಸತ್ಯಾನಾಶ ಆಗಲಿ ಅಂತ ಅವ್ನಿಗೆ ಹೇಳಬೇಕು. ಯಾಕಂದರೆ ದೀಪ ಆರಿಸಿದ್ರೆ ಸತ್ಯಾನಾಶ ಆಗೋದು, ಅವನು ಉದ್ಧಾರ ಆಗಲ್ಲ. ದೀಪ ಹಚ್ಚುವುದು ನಮ್ಮ ಸಂಸ್ಕೃತಿ, ದೀಪ ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ. ಹಾಗಾಗಿ ನಮ್ಮತನವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಸಂಸ್ಕೃತಿಯ ಪಾಲನೆಯನ್ನು ನಾವು ಮಾಡಬೇಕು. ಇದೆಲ್ಲವನ್ನು ಕಟಾಕ್ಷವಾಗಿ ನಾವು ಪಾಲನೆಯನ್ನು ಮಾಡಬೇಕಾಗತ್ತೆ. ನಮ್ಮ ತಾಯಂದ್ರನ್ನ ಕೇಳ್ರಿ ನೀವು, ಯಾಕೆ ಕೇಕ್ ಇರಬೇಕು? ನಮ್ಮ ತಾಯಂದರು ಮನಸ್ಸು ಮಾಡಿದರೆ ಒಂದು 15-20 ಥರದ ಹೋಳಿಗೆಗಳನ್ನು ಮಾಡ್ತಾರೆ, ಒಂದು 8-10 ಥರದ ಉಂಡಿಗಳನ್ನು ಮಾಡ್ತಾರೆ. ಆದರೂ ಬರ್ತಡೇ ಕೇಕ್ ಇರಬೇಕು ಅನ್ನೋ ಮನಸ್ಥಿತಿ ಯಾಕಿರಬೇಕು ಅನ್ನೋದನ್ನು ಸ್ವಲ್ಪ ನಾವು ಯೋಚನೆ ಮಾಡಿ ಅದನ್ನು ಪರಿವರ್ತನೆ ಮಾಡುವಂತಹ ಒಂದು ಕಾಲ ಈಗ ಬಂದಿದೆ. ಇದರ ಜೊತೆಗೆ 3ನೇ ಅಂಶ ಸಂಘ ಏನು ಹೇಳ್ತಾ ಇದೆ ಅಂತಂದ್ರೆ ಪರಿಸರ ಸಂರಕ್ಷಣೆ. ಕುಟುಂಬ ಸರಿಯಾಗಿದೆ, ನಾನು ನಮ್ಮ ಮನಸ್ಸು ಮಾಡಿ ಕುಟುಂಬವನ್ನು ಸರಿ ಮಾಡಿದ್ದೀನಿ, ಸ್ವದೇಶಿ ಭಾವದ ಜಾಗೃತಿಯನ್ನು ಮಾಡಿದ್ದೀನಿ. ಅದರ ಜೊತೆಗೆ ಅಕ್ಕಪಕ್ಕದ ಪರಿಸರವನ್ನು ಯಾರು ಸ್ವಚ್ಛ ಮಾಡಬೇಕು? ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ್ ಅಂತ ಮಾಡಿದ್ದಾರೆ. ಮೂಡಲಿಗೆ ಸ್ವಚ್ಛ ಮಾಡಕ್ಕೆ ಯಾವಾಗ ಬರ್ತಾರ್ರಿ ಅವ್ರು ಬರಂಗಿಲ್ಲ. ಮೂಡಲಿಗೆಯನ್ನು ಯಾರು ಸ್ವಚ್ಛ ಮಾಡಬೇಕು? ಅಕ್ಕಪಕ್ಕದ ನಮ್ಮ ಹಳ್ಳಿಗಳನ್ನು ಯಾರು ಸ್ವಚ್ಛ ಮಾಡಬೇಕು? ನಾವೇ ಅದನ್ನು ಮಾಡಬೇಕು. ರಸ್ತೆಗಳಲ್ಲಿ ನಡೆದಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾವು ಪಿಚಿ ಉಗುಳೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೀವಿ. ಸುಮ್ಮನೆ ಯೋಚನೆ ಮಾಡಿ ನೋಡಿ, ನಮ್ಮ ಮನೆಯ ಅಂಗಳದಲ್ಲಿ ಕೂತಿದ್ದಾಗ, ನಮ್ಮ ಮನೆಯ ಹಾಲಲ್ಲಿ ಕೂತಿದ್ದಾಗ, ನಮ್ಮ ಮನೆಯೊಳಗೆ ಯಾವತ್ತಾದರೂ ಉಗುಳಿದವ ನಾವು? ಯಾಕೆ ಉಗುಳಲಿಲ್ಲ? ಅದು ನಂದು ಅಂತಕ್ಕಂಥ ಭಾವ ಇದೆ. ಅದೇ ರೀತಿ ಈ ಓಣಿ ನಂದು, ಈ ಊರು ನಂದು, ಈ ತಾಲೂಕು ನಂದು, ಈ ಜಿಲ್ಲೆ ನಂದು, ಈ ದೇಶ ನಂದು ಅಂತಕ್ಕಂಥ ಭಾವ ಬಂದಾಗ ಅವಾಗ ಇದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆ ಭಾವ ನಮ್ಮಲ್ಲಿ ಬರಬೇಕಾಗಿದೆ. ಪರಿಸರ ಸಂರಕ್ಷಣೆಯನ್ನು ನಾವೇ ಮಾಡಬೇಕಾಗಿದೆ. ಜಲ ಸಂರಕ್ಷಣೆಯನ್ನು ನಾವೇ ಮಾಡಬೇಕಾಗಿದೆ. ಅಕಸ್ಮಾತ್ ಮಳೆ ಆಗದೇ ಇದ್ದರೆ ನಮ್ಮ ಕಡೆಗೆ ಯಾವ ರೀತಿಯ ವಾತಾವರಣ ಇದೆ, ಎಷ್ಟು ನೀರಿನ ಕೊರತೆ ಆಗುತ್ತೆ ಅನ್ನೋದನ್ನು ನಾವು ಅನುಭವಿಸಿದ್ದೀವಿ. ಆದರೂ ಕೂಡ ಆ ನಲ್ಲಿಗೆ ನೀರು ಅಂತ ಬಂದಾಗ ನೀರನ್ನು ಪೋಲು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮರ ಗಿಡಗಳನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಬೇಕು. ನೀರು ಪೋಲಾಗದಂತೆ ಅದನ್ನು ತಡಿಬೇಕು. ಈ ಎಲ್ಲ ಸಂಗತಿಗಳನ್ನ ಜೋಡಿಸ್ಕೊಂಡು ನಾವು ಹೋಗಬೇಕಾಗಿದೆ. ಇದರ ಜೊತೆಗೆ ಇನ್ನೂ ಒಂದು ಬಹಳ ಪ್ರಮುಖವಾದ ಅಂಶವನ್ನು ಈ ಸಂಘ ಶತಾಬ್ದಿ ವರ್ಷದಲ್ಲಿ ನಾವು ಹೇಳ್ತಾ ಇದ್ದೀವಿ.